ಇಲ್ಲಿ ಕೇಳಿ ಒಂಚೂರು, ಸರ್ಕಾರಕ್ಕೆ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆ ಮಾಡಲು ಯಾವುದೇ ರೀತಿಯಾದ ನೈತಿಕತೆ ಮತ್ತು ಅಧಿಕಾರ ಇಲ್ಲ ನಮ್ಮ ಕರ್ನಾಟಕದ ಜನತೆಗೆ. ಅಫ್ಕೋರ್ಸ್ ಡೆವಲಪ್ಮೆಂಟ್ ಆಗ್ತಿಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ, ಆದರೆ ಫ್ರೀ ಬಸ್ ಕೊಡ್ತಿಲ್ವಾ? ಕರೆಂಟ್ ಬಿಲ್ ಫ್ರೀ ಮಾಡಿಲ್ವಾ? ತಿಂಗಳಿಗೆ 2,000 ರೂಪಾಯಿ ಜೊತೆಗೆ 10 kg ಅಕ್ಕಿನ ಫ್ರೀ ಕೊಡ್ತಿಲ್ವಾ? ಆ್ಯಂಡ್ ನೀವು ಸರ್ಕಾರವನ್ನು ಗೆಲ್ಲಿಸಿದ್ದೇನಕ್ಕೆ? ಈ ಬಿಟ್ಟಿ ಭಾಗ್ಯಗಳ ಆಸೆ ಮೇಲೆ ತಾನೆ. ಈ ಬಿಟ್ಟಿ ಭಾಗ್ಯಗಳ ಆಸೆ ಮೇಲೆ ಓಟ್ ಹಾಕಿದ ಜನತೆ ಇವತ್ತು ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದೆ. ಸರ್ಕಾರದವರು ನಾವೇನಾದರೂ ಕರ್ನಾಟಕನ ಡೆವಲಪ್ಮೆಂಟ್ ಮಾಡ್ತೀವಿ, ಬೆಲೆ ಏರಿಕೆ ನಿಯಂತ್ರಣ ಮಾಡ್ತೀವಿ ಅಂತ ಏನಾದರೂ ಹೇಳಿ ಓಟ್ ಕೇಳಕ್ಕೆ ಏನಾದರೂ ಮನೆ ಬಾಗಿಲಿಗೆ ಬಂದಿದ್ರಾ? ಅಥವಾ ಕರ್ನಾಟಕವನ್ನು ನಾವು ಅಮೇರಿಕಾ ಮಾಡ್ತೀವಿ ಅಂತ ಏನಾದರೂ ಹೇಳಿದ್ರಾ? ಇಲ್ಲ ತಾನೆ. ಈ 5 ಗ್ಯಾರಂಟಿಗಳನ್ನು ಇಟ್ಕೊಂಬಂದ್ರು, ಅದನ್ನು ನೋಡಿ ನೀವು ಓಟ್ ಹಾಕಿದ್ರಿ, ಇವಾಗ ಅದನ್ನು ಅವರು ಪೂರೈಸ್ತಿದ್ದಾರೆ ಅಷ್ಟೇ. ಬೆಲೆ ಏರಿಕೆ ಆಗ್ತಾ ಇರ್ಬೋದು, ಇನ್ನೂ ಆಗುತ್ತೆ. ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇರ್ಬೋದು, ಇನ್ನೂ ಮುಚ್ಚಿ ಹೋಗುತ್ತೆ. ಡೆವಲಪ್ಮೆಂಟ್ ಕುಂಠಿತ ಆಗ್ತಾ ಇರ್ಬೋದು, ಇನ್ನೂ ಡೌನ್ ಆಗುತ್ತೆ. ಇದನ್ನು ಪ್ರಶ್ನೆ ಮಾಡುವುದಕ್ಕೆ ಯಾವುದೇ ನೈತಿಕತೆ ನಮ್ಮ ಕರ್ನಾಟಕದ ಜನತೆಗಿಲ್ಲ. ಆದರೆ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರವನ್ನು ಬ್ಲೇಮ್ ಮಾಡ್ತೀವಿ, ಮೋದಿ ಅವರನ್ನು ಬ್ಲೇಮ್ ಮಾಡ್ತೀವಿ. ಮಾಡ್ಬೋದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ.